Yes, welcome friends to the next exercise of trigonometry, that is how to find the values of trigonometric ratios of specific angles. ಕೆಲವೊಂದು ನಿಗದಿತ ಕೋನಗಳ ಅಳತೆಗಳನ್ನು ಆಧರಿಸಿ ಯಾವ ರೀತಿ ನಾವು ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ನೀವು ಸೈನ್, ಕಾಸ್, ಟ್ಯಾನ್, ಕೊಸೆಕ್, ಸೆಕ್ ಮತ್ತು ಕಾಟ್ ಇವುಗಳ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿಗಳ ಬೆಲೆಯನ್ನು ನೋಡ್ತೀರಿ. ಅಂದರೆ ಸೈನ್ 0 ಬೆಲೆ ಎಷ್ಟು, ಸೈನ್ 30 ಎಷ್ಟು, ಸೈನ್ 45 ಎಷ್ಟು, ಸೈನ್ 60 ಎಷ್ಟು, ಸೈನ್ 90 ಎಷ್ಟು. ಅದೇ ರೀತಿಯಾಗಿ ಪ್ರತಿಯೊಂದಕ್ಕೂ ಒಂದು 5 ಬೆಲೆಗಳನ್ನು ನೀವು ನೋಡ್ತೀರಿ. ಸೊ 6 × 5 ದಟ್ ವಿಲ್ ಬಿ 30 ವ್ಯಾಲ್ಯೂಸ್. ಈ ಎಲ್ಲ ಬೆಲೆಗಳನ್ನು ನೀವು ನೆನಪಿಟ್ಕೊಳ್ಬೇಕಾಗತ್ತೆ. ಇದೇ ಆಧಾರದ ಮೇಲೆ ನಾವು ಎಕ್ಸಸೈಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಹಾಗಿದ್ರೆ ಈ 30 ಬೆಲೆಗಳನ್ನು ಯಾವ ರೀತಿ ನೆನಪಿಟ್ಕೊಳ್ಬೇಕಂತೀರಾ? ಇಟ್ಸ್ ಅ ವೆರಿ ಈಸಿ ಆ್ಯಂಡ್ ವೆರಿ ಸಿಂಪಲ್ ಕಾನ್ಸೆಪ್ಟ್ that out I am going to teach you. Now see here, sin 0 ಬೆಲೆಯನ್ನು ನಾವು ಈ ಒಂದು ಚಾರ್ಟಲ್ಲಿ ಕೇವಲ ಒಂದು ಲೈನನ್ನು ನಾವು ಮಾತ್ರ ನೆನಪಿಟ್ಕೊಂಡ್ಬಿಟ್ರೆ ಸಾಕು, ಉಳಿದೆಲ್ಲ ಬೆಲೆಗಳನ್ನು ನಾವು ಈಸಿಯಾಗಿ ಬರೀಬಹುದು. ಸೊ ಲೆಟ್ ಸ್ಟಾರ್ಟ್ ದ ಪ್ರೊಸೆಸ್. sin 0 ಈಸ್ 0, sin 30 ಈಸ್ 1/2, sin 45 ಈಸ್ 1/√2, sin 60 ಈಸ್ √3/2 and sin of 90 is 1. ನೋಡಿ, sin 0 is 0, sin 30 is 1/2, sin 45 is 1/√2 and sin 60 is √3/2 and sin of 90 degree is equal to 1. ಇದು ಒಂದನ್ನು ನೆನಪಿಟ್ಕೊಳ್ಬೇಕು. ಇನ್ನು ಕಾಸ್ ಬೆಲೆಯನ್ನು ಯಾವ ರೀತಿ ಬರೀಬೋದು? ಕಾಸ್ ಈಸ್ ದ ರಿವರ್ಸ್ ಪಾರ್ಟ್. ಇದನ್ನೇ ನಾವೇನು ಮಾಡಬೇಕಪ್ಪ ಅಂತಂದ್ರೆ ರಿವರ್ಸ್ ಆಗಿ ಬರಬಿಟ್ರೆ ದಟ್ ವಿಲ್ ಬಿ ಸೈನ್ ಆಫ್ 0, ಸಾರಿ ಕಾಸ್ ಆಫ್ 0 ವಿಲ್ ಬಿ 1√3/2, cos 30 is √3/2, cos of 45 is 1/√2 and cos of 60 is 1/2 and cos of 90 is 0. ಇದೇ ಪಾರ್ಟನ್ನು ಇಲ್ಲಿ ರಿವರ್ಸ್ ಆಗಿ ಬರೆದ್ಬಿಟ್ರೆ ಅದು ಕಾಸ್ ವ್ಯಾಲ್ಯೂ ಆಗಿಬಿಡುತ್ತೆ, ಹೌದಲ್ಲ? ಇನ್ನು ಟ್ಯಾನ್ ವ್ಯಾಲ್ಯೂಸ್ ಏನಪ್ಪ ಅಂತಂದರೆ, ಟ್ಯಾನ್ ಈಸ್ ಆಲ್ವೇಸ್ ದ ರೇಷಿಯೋ ಆಫ್ ಸೈನ್ ಆ್ಯಂಡ್ ಕಾಸ್. ಸೈನ್ ಮತ್ತು ಕಾಸ್ಗಳನ್ನು ಭಾಗಿಸಿದಾಗ ಅದು ಟ್ಯಾನ್ ಬೆಲೆ ಬರುತ್ತೆ. ಸೊ 0/1 ಈಸ್ 0. ಇಲ್ಲಿ 2 ಕ್ಯಾನ್ಸಲ್ ಆಯಿತು, ದಟ್ ವಿಲ್ ಬಿ 1/√3. ಸೊ √2 ಕ್ಯಾನ್ಸಲ್ ಆಯಿತು, 1/1 ಅಂದರೆ 1 ಆಯಿತು. 2 ಗೆಟ್ಸ್ ಕ್ಯಾನ್ಸಲ್, ದಟ್ ಈಸ್ √3. ಸೊ 1/0 ದಟ್ ವಿಲ್ ಬಿ ನಾಟ್ ಡಿಟರ್ಮೈನ್ಡ್. ಇದನ್ನು ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ, ND ಅಂತ ಹೇಳ್ತೀವಿ. 0/1 ಈಸ್ 0, 0 upon any term is 0, ಬಟ್ ಎನಿ ಟರ್ಮ್ ಅಪಾನ್ 0 ದಟ್ ಕೆನಾಟ್ ಬಿ ಡಿಫೈನ್ಡ್, ND ಅಂತ ಹೇಳ್ತೀವಿ. ಇವಾಗ ಈ 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳು ನಮಗೆ ಗೊತ್ತಾದು. ನಾವು ಈಗಾಗಲೇ ಕಲ್ತಿದ್ವಿ ಏನಪ್ಪ ಅಂತಂದರೆ, ದ ಸೈನ್ ಈಸ್ ಆಲ್ವೇಸ್ ದ ರೆಸಿಪ್ರೋಕಲ್ ಆಫ್ ಕೊಸೆಕ್, ಕಾಸ್ ಈಸ್ ರೆಸಿಪ್ರೋಕಲ್ ಆಫ್ ಸೆಕ್ ಈಸ್ ಟ್ಯಾನ್ ಈಸ್ ರೆಸಿಪ್ರೋಕಲ್ ಆಫ್ ಕಾಟ್. ಯಾಕಪ್ಪ ಅಂದರೆ ಸೈನ್ OH ಇತ್ತಂದರೆ ಕೊಸೆಕ್ ಏನಾಗುತ್ತೆ, HO ಆಗುತ್ತೆ. ಆದ್ದರಿಂದ ಇದನ್ನೇ ರೆಸಿಪ್ರೋಕೇಟ್ ಆಗಿ ಬರೆದ್ರೆ, ಛೇದ ಇದ್ದದನ್ನು ಅಂಶವಾಗಿ ಬರೆದ್ಬಿಟ್ರೆ ಸೈನ್ದು ಬೆಲೆ ಇದ್ದದ್ದು ಏನಾಗುತ್ತೆ, ಕೊಸೆಕ್ದು ವ್ಯಾಲ್ಯೂ ಆಗುತ್ತೆ. ಸೊ 0 ಇದೆ. ಸೊ 0/1 ಅಂದರೆ 1/0. 1/0 ಮೀನ್ಸ್ ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ, ಕೆನಾಟ್ ಬಿ ಡಿಫೈನ್ಡ್. ಇವಾಗ ಇಲ್ಲಿ 1/2 ಇದೆ, 2/1. 2/1 ಈಸ್ ನಥಿಂಗ್ ಬಟ್ 2. 2/1 ಈಸ್ ನಥಿಂಗ್ ಬಟ್ 2. ಸೊ √2/1 ಇದೆ, ಇದರ ವ್ಯಾಲ್ಯೂ √2. ಡಿನಾಮಿನೇಟರ್ 1ಅನ್ನು ಬಿಡಬಹುದು. ಸೊ √3/2 ಇದೆ, ದಟ್ ವಿಲ್ ಬಿ 2/√3. ಸೊ 1 ಇದೆ, 1/1 ಈಸ್ ನಥಿಂಗ್ ಬಟ್ 1. ಸೊ ಕೊಸೆಕ್ ವ್ಯಾಲ್ಯೂ. ಅದೇ ರೀತಿಯಾಗಿ ಈಗ ಸೆಕ್ ವ್ಯಾಲ್ಯೂ, ಸೆಕ್ ಈಸ್ ದ ರೆಸಿಪ್ರೋಕಲ್ ಆಫ್ ಕಾಸ್. ಯಾಕಂದರೆ ಕಾಸ್ AH ಇದ್ದರೆ ಸೆಕ್ ಏನಿರುತ್ತೆ ಹೇಳಿದ್ರು H/A ಇರುತ್ತೆ. ಸೊ ಇವಾಗ ಛೇದ ಇದ್ದದನ್ನು ಅಂಶ ಮಾಡಿಬಿಡೋಣ, ಅಂಶ ಇದ್ದದನ್ನು ಛೇದ ಮಾಡಿಬಿಡೋಣ. ಸೊ 1/1 ಇದ್ದಾಗ, ಸೊ 1/1 ಈಸ್ ನಥಿಂಗ್ ಬಟ್ 1. ಸೊ √3/2 ಬಿಕಮ್ಸ್ 2/√3. Simple, numerator becomes denominator and denominator becomes numerator. So 1/√2 becomes √2/1, that is nothing but √2. 1/2 becomes 2/1, that is nothing but 2. So 0/1 is 1/0. 1/0 that cannot be defined, not defined ಅಂತ. ಇನ್ನು ಕಾಟ್ ಬೆಲೆ ನೋಡಿ, ಕಾಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಟ್ಯಾನ್. ಬಿಕಾಸ್ ಟ್ಯಾನ್ ಏನಪ್ಪ ಅಂದರೆ OA ಅಪೋಸಿಟ್ ಅಪಾನ್ ಅಡ್ಜಸೆಂಟ್, ಆದರೆ ಕಾಟ್ ಏನದೆ AO ಅಡ್ಜಸೆಂಟ್ ಅಪಾನ್ ಅಪೋಸಿಟ್. ಸೊ ಹಾಗಿದ್ದಾಗ, ಸೊ ಇದು ND ಇದೆ, ಸೊ ಇದರ ರೆಸಿಪ್ರೋಕೇಟ್ ಮಾಡಿದಾಗ 0. ಸೊ 0 ND ಅಪಾನ್ 1 ಇದೆ, 1/ND ಮೀನ್ಸ್ 0. ಸೊ 2/1 ಮೀನ್ಸ್ 1/2. ಸಾರಿ ನಾನು ಟ್ಯಾನ್ ವ್ಯಾಲ್ಯೂ ನೋಡಬೇಕಿತ್ತು ಈಗ. ಸೊ ಸಿ ಆರ್ ಇದು 0 ಇದೆ, ಟ್ಯಾನ್ ವ್ಯಾಲ್ಯೂ ಈಸ್ 0, ಟ್ಯಾನ್ ದ ರೆಸಿಪ್ರೋಕಲ್ ಕಾಟ್. So 0/1 means 1/0. 1/0 means
1 upon 0 means that is cannot be defined. 0 upon any term is 0. So that cannot be defined nt. Root 3 by 1 is root 3. 1 by 1 is 1. Root 3 by 1 means 1 by root 3. ಇಲ್ಲಿ ಎನ್ ಡಿ ಇದೆ, ಇದೇನಾಗುತ್ತಪ್ಪ ಅಂದರೆ 0 ಆಗಿಬಿಡುತ್ತೆ. ಇದೇನಾಯಿತು? ಸೊ 0. ಈ ರೀತಿಯಾಗಿ ನೀವು ಸೈನ್, ಕಾಸ್, ಟ್ಯಾನ್ ಮತ್ತು ಕೊಸೆಕ್, ಸೆಕ್, ಕಾಟ್ಗಳ ಬೆಲೆಯನ್ನು ಕಂಡುಹಿಡಿಯಬಹುದು. ಅದಕ್ಕಿಂತ ಓಕೆ, ನೌ ಸಿ ಹಿಯರ್ sin value is O by H. Sin value is sin A value is O by H. Cos A value is A by H. Tan A value is O by A. ಇವು ನಮ್ಗೆ ಗೊತ್ತಿರುವಂತಹ ಕೆಲವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಇವಾಗ ನೋಡಿ ಇಲ್ಲಿ ಇದನ್ನು ನಾನು ರೆಸಿಪ್ರೊಕೇಟ್ ಮಾಡ್ತೇನೆ. ರೆಸಿಪ್ರೊಕೇಟ್ ಅಂದರೆ ಅಂಶ ಮತ್ತು ಛೇದವನ್ನು ಅದಲು ಬದಲು ಮಾಡೋದು. ಸೊ ಇವಾಗ ಅಂಶ ಮತ್ತು ಛೇದವನ್ನು ಅದಲು ಬದಲು ಮಾಡಿದಾಗ ಸೈನ್ ಬಿಕಮ್ಸ್ yes, sin is OH, cos is AH and tan is OA. ಸೊ ಇದರ ರೆಸಿಪ್ರೊಕೇಟ್ ಏನಾಗುತ್ತೆಪ್ಪ ಅಂತಂದರೆ ಕೊಸೆಕ್ ರೆಸಿಪ್ರೊಕೇಟ್, ಸೈನ್ ರೆಸಿಪ್ರೊಕೇಟ್ ಏನಾಗುತ್ತೆಪ್ಪ ಅಂತಂದರೆ ಎಚ್ ಒ. ಈಗಾಗಲೇ ಹೇಳಿದ್ದೇನೆ. ಕಾಸ್ದ ರೆಸಿಪ್ರೊಕೇಟ್ ಸೆಕ್. ಸೊ ಸೆಕ್ ಆಫ್ ಎ ಈಸ್ ಎಚ್ ಬೈ ಎ ಆ್ಯಂಡ್ ಟ್ಯಾನ್ ದ ರೆಸಿಪ್ರೊಕೇಟ್ ಕಾಟ್ ಎ, ದಟ್ ಈಸ್ ಎ ಬೈ ಒ. ಒ ಬೈ ಎ ಬಿಕಮ್ಸ್ ಎ ಬೈ ಒ. ಇವಾಗ ನೋಡಿ ಇಲ್ಲಿ ಈ ಪಾರ್ಟನ್ನು ನಾನು ಏನು ಮಾಡ್ತೀನಪ್ಪ ಅಂತಂದರೆ ರೆಸಿಪ್ರೊಕೇಟ್ ಮಾಡ್ತೀನಿ. ಏನು ಮಾಡ್ತಾಯಿದ್ದೀನಿ? ರೆಸಿಪ್ರೊಕೇಟ್ ಅಂದರೆ ಅಂಶವನ್ನು ಛೇದವನ್ನಾಗಿ, ಛೇದವನ್ನು ಅಂಶ. ಇಲ್ಲಿ ಏನೂ ಇಲ್ಲಾಂದರೆ ಡಿನಾಮಿನೇಟರ್ ಏನಿರ್ತದೆ? 1 ಇರ್ತದೆ. ಸೊ ಹಾಗಿದ್ದರೆ ಇದನ್ನು ನಾನು ಏನು ಬರಿತೇನೆಪ್ಪ ಅಂತಂದರೆ 1 ಬೈ ಸೈನ್ ಅಂತ ಬರಿತೇನೆ. ಏನಂತ ಬರಿತೀನಿ? 1 ಬೈ ಸೈನ್ ಎ ಈಸ್ ಈಕ್ವಲ್ ಟು O ಬೈ ಎಚ್ ಇದೆಯಲ್ಲ, ಇದನ್ನು ಕೂಡ ರೆಸಿಪ್ರೊಕೇಟ್ ಮಾಡಬೇಕು. ಛೇದ ಇದ್ದಿದ್ದು ಅಂಶ, ಅಂಶ ಇದ್ದಿದ್ದು ಛೇದ. ಸೊ ಇಟ್ ಬಿಕಮ್ಸ್ ಎಚ್ ಬೈ ಒ. ಸೊ ಎಚ್ ಬೈ ಒ ಅಂದಾಗ ಎಚ್ ಬೈ ಒನಿ ಏನಿದೆ ನೋಡಿ ಇಲ್ಲಿ? ಕೊಸೆಕ್ ಇದೆ. ಎಚ್ ಬೈ ಒ ಏನಿದೆ? ಅದು ಕೊಸೆಕ್ ಇದೆ. ಸೊ ನಾವು ಎಚ್ ಬೈ ಒ ಸ್ಥಾನವನ್ನು ಏನು ಮಾಡಬಹುದು? ಕೊಸೆಕ್ ಅಂತ ಬರೀಬಹುದು. ಕೊಸೆಕ್ ಎ. ಸೊ 1 ಬೈ ಸೈನ್ ಈಸ್ ನಥಿಂಗ್ ಬಟ್ ಕೊಸೆಕ್ ಎ. ಅಥವಾ ರೆಸಿಪ್ರೊಕೇಟ್ ಇದನ್ನು ಇನ್ನೂ ವೈಸ್ ವರ್ಸ ಮಾಡಿದಾಗ 1 ಬೈ ಸೈನ್ ಈಸ್ ಈಕ್ವಲ್ ಟು ಕೊಸೆಕ್ ಎ ಆಯಿತು, ಅಥವಾ 1 ಬೈ ಕೊಸೆಕ್ ಎ ಈಸ್ ಈಕ್ವಲ್ ಟು ಸೈನ್ ಎ ಆಗುತ್ತೆ. ಅದೇ ರೀತಿಯಾಗಿ ಕಾಸ್ ಇದೆ. ಸೊ ಕಾಸನ್ನು ರೆಸಿಪ್ರೊಕೇಟ್ ಮಾಡಿದಾಗ ಇಟ್ ಬಿಕಮ್ಸ್ 1 ಬೈ ಕಾಸ್ ಎ. ಇಟ್ಸ್ ರೆಸಿಪ್ರೊಕೇಟ್ ಈಸ್ ಎಚ್ ಬೈ ಎ. ಸೊ ಎಚ್ ಬೈ ಈಸ್ ನಥಿಂಗ್ ಬಟ್ ಎಸ್, ಎಕ್ಸಾಕ್ಟ್ಲಿ ಇಟ್ ವಿಲ್ ಬಿ ಸೆಕ್ ಎ. ಸೆಕ್ ಎ, ರೈಟ್? ಅರ್ಥ ಆಗ್ತಾ ಇದೆಯಲ್ಲ? ಸೈನ್ ಈಸ್ ನಥಿಂಗ್ ಬಟ್ 1 ಬೈ ಕೊಸೆಕ್ ಎ, ಅಥವಾ ಕೊಸೆಕ್ ಈಸ್ ನಥಿಂಗ್ ಬಟ್ 1 ಬೈ ಸೈನ್ ಎ. ಕಾಸ್ ಈಸ್ ನಥಿಂಗ್ ಬಟ್ 1 ಬೈ ಸೆಕ್ ಎ, ಅಥವಾ ಸೆಕ್ ಈಸ್ ನಥಿಂಗ್ ಬಟ್ 1 ಬೈ ಕಾಸ್ ಎ. ಟ್ಯಾನ್ ಈಸ್ ಎ ಇದೆ, ಇದನ್ನು ನಾನು ರೆಸಿಪ್ರೊಕೇಟ್ ಮಾಡ್ತೀನಿ 1 ಬೈ ಟ್ಯಾನ್ ಎ ಈಕ್ವಲ್ ಟು, ರೆಸಿಪ್ರೊಕೇಟ್ ಮಾಡಿದಾಗ ಎ ಬೈ ಒ ಆಯಿತು. ಎ ಬೈ ಒ ಮೀನ್ಸ್ ಕಾಟ್ ಎ. ಸೊ ಇಟ್ ಈಸ್ ಕಾಟ್ ಎ. ಹಾಗಿದ್ರೆ ನಮಗೆ ಮತ್ತೆ 3 ಹೊಸ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಸಿಗ್ತವೆ. ಏನಪ್ಪ ಅಂತಂದರೆ ಕೊಸೆಕ್ ಈಸ್ 1 ಬೈ ಸೈನ್ ಎ, ಅಥವಾ ಸೈನ್ ಈಸ್ 1 ಬೈ ಕೊಸೆಕ್ ಎ ಅಂತ ಹೇಳ್ಬೋದು. ಸೆಕ್ ಈಸ್ 1 ಬೈ ಕಾಸ್ ಎ, ಅಥವಾ ಕಾಸ್ ಈಸ್ 1 ಬೈ ಸೆಕ್ ಎ ಅಂತ ಹೇಳ್ಬೋದು. ಕಾಟ್ ಈಸ್ 1 ಬೈ ಟ್ಯಾನ್ ಎ, ಅಥವಾ ಟ್ಯಾನ್ ಈಸ್ 1 ಬೈ ಕಾಟ್ ಎ ಅಂತ ಹೇಳ್ಬಹುದು. ಸೊ ಐ ವಿಲ್ ರೈಟ್ ದೀಸ್ ಥಿಂಗ್ಸ್ ಹಿಯರ್. ಟು ದ ನೆಕ್ಸ್ಟ್ ಎಕ್ಸರ್ಸೈಸ್, ಪ್ರಾಬ್ಲಮ್ ನಂಬರ್ 1. ದ ಪ್ರಾಬ್ಲಮ್ ನಂಬರ್ 1 ಈಸ್ sin 60 into cos 60 plus sin 30 into cos 60. We have to evaluate value of this problem. ಹಾಗಿದ್ರೆ ಪ್ರತಿಯೊಂದರ ಬೆಲೆಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂವನ್ನು ಇವ್ಯಾಲ್ಯುವೇಟ್ ಮಾಡಬೇಕು. ಈಗಾಗಲೇ ನಾವು ಚಾರ್ಟನ್ನು ನೋಡಿದ್ದೀವಿ. sin 60 ಮತ್ತು cos 30ಗಳ ಬೆಲೆಯನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. sin 60 ವ್ಯಾಲ್ಯೂ ಈಸ್ √3/2. ಜಸ್ಟ್ ನೀವು ಚಾರ್ಟ್ ನೋಡ್ತಾ ಹೋಗಬೇಕು. ಇಂಟು cos of 60 ಈಸ್ cos of 30 is, that is also √3/2. cos 30 is √3/2 plus sin as it is. sin 30 is 1/2. cos of 60 is, that is also 1/2.
2. ಹಾಗಿದ್ರೆ ರೂಟ್ 3 ಇಂಟು ರೂಟ್ 3 ಮೀನ್ಸ್ 3 ಆಯಿತು, ಬಿಕಾಸ್ ರೂಟ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. ರೂಟ್ 3 ಹೋಲ್ ಸ್ಕ್ವೇರ್ ಆದಾಗ ಸ್ಕ್ವೇರ್ ಆ್ಯಂಡ್ ರೂಟ್ ಗೆಟ್ಸ್ ಕ್ಯಾನ್ಸಲ್. 2 ಇಂಟು 2 4 ಪ್ಲಸ್ 1 ಇಂಟು 1 ಈಸ್ 1, 2 ಇಂಟು 2 ಈಸ್ 4. ದೇರ್ ಫಾರ್ ಡಿನಾಮಿನೇಟರ್ಸ್ ಆರ್ ಸೇಮ್, ಎರಡು ಛೇದಗಳು ಪರಸ್ಪರ ಸಮನಾಗಿವೆ, ಸಹ 4 ಆಯಿತು. 3 ಪ್ಲಸ್ 1, ಸೊ 3 ಪ್ಲಸ್ 1 ಈಸ್ 4, 4/4 ಈಸ್ ನಥಿಂಗ್ ಬಟ್ 1. ಹಾಗಿದ್ದರೆ ಇದರ ಬೆಲೆ ಎಷ್ಟಾಯಿತು? 1 ಆಯಿತು. ಇದರ ಬೆಲೆ ಎಷ್ಟಾಯಿತು? 1. Come to the next problem, problem number 3. Yes, problem number 3. The problem number 3 is cos 45 divided by sec 30 plus cosec 30. ಇದರ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಹಾಗಿದ್ರೆ ನಾವು ಚಾರ್ಟ್ ನೋಡ್ತಾ ಬೆಲೆಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಬಟ್ ಬರ್ತಾ ನಾವೇನು ಮಾಡಬೇಕು, ವಿದೌಟ್ ಚಾರ್ಟ್ ವಿ ಮಸ್ಟ್ ಬಿ ಏಬಲ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ. ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಚಾರ್ಟನ್ನು ರೆಡಿ ಇಟ್ಟಿದ್ದೀನಿ. ಬಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಚಾರ್ಟನ್ನು ಪ್ರಾಕ್ಟೀಸ್ ಮಾಡ್ತಾ ಏನು ಮಾಡಬೇಕು, ವಿದೌಟ್ ಸೀಯಿಂಗ್ ದ ಚಾರ್ಟ್ ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. ನಾವು ದ ವ್ಯಾಲ್ಯೂ ಆಫ್ cos 45 ಈಸ್ 1/√2. ಎಸ್. ದೆನ್ sec of 30 ಈಸ್, sec of 30 ನೋಡಿ ವ್ಯಾಲ್ಯೂ, sec of 30 ಈಸ್ 2/√3 plus cosec 30 is 2. Cosec 30 is 2. So 1/√2 as it is in the numerator, denominator ಅಲ್ಲಿ. ಇವಾಗ ಇಲ್ಲಿ ನೋಡಿ 1 into 2 2, root 3 into 2 2 root 3, sorry 2 root 3, ಕರೆಕ್ಟ್ ಇದೆ, 2 root 3, 2 into root 3 is 2 root 3 divided by root 3 into 1 is root 3. ಇದನ್ನು ರೆಸಿಪ್ರೊಕೇಟ್ ಮಾಡಿದಾಗ ನ್ಯೂಮಿನೇಟರ್ ಬಿಕಮ್ಸ್ ಡಿನಾಮಿನೇಟರ್, ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮಿನೇಟರ್. ಸೊ ನಾವು ಸಿ ಹಿಯರ್ 1/√2, ನ್ಯೂಮಿನೇಟರ್ ಬಿಕಮ್ಸ್ ಡಿನಾಮಿನೇಟರ್, ದಟ್ ಈಸ್ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮಿನೇಟರ್. ರೂಟ್ 3 ಡಿವೈಡೆಡ್ ಬೈ 2 ಪ್ಲಸ್ 2 ರೂಟ್ 3. ಅಥವಾ ನೀವು ಹೀಗೂ ಕೂಡ ಮಾಡ್ಬೋದು, ಏನಪ್ಪ ಅಂದರೆ ಹೊರ ಅಂಶಗಳನ್ನು ಗುಣಿಸೋದು 1 ಇಂಟು ರೂಟ್ 3, ಸರಿನಾ? ಆಮೇಲೆ ಒಳ ಅಂಶಗಳನ್ನು ಗುಣಿಸೋದು ರೂಟ್ 2 ಇಂಟು 2 ಪ್ಲಸ್ ರೂಟ್ 3, ರೈಟ್? ಈ ರೀತಿಯಾಗಿ. ಸೊ 1 ಇಂಟು ರೂಟ್ 3 ಈಸ್ ರೂಟ್ 3 ಡಿವೈಡೆಡ್ ಬೈ 2 ಇಂಟು ರೂಟ್ 2 ಈಸ್ 2 ರೂಟ್ 2 ಪ್ಲಸ್ 2 ಇಂಟು ರೂಟ್ 2 ಇಂಟು ರೂಟ್ 3, ರೂಟ್ 3 ಮತ್ತು ರೂಟ್ 3 ಮಲ್ಟಿಪ್ಲೈ ಮಾಡ್ತೀವಿ, ರೂಟ್ 6 ಆಯಿತು, 2 ಆ್ಯಸ್ ಇಟ್ ಈಸ್ 2 ರೂಟ್ 6. ಹಾಗಿದ್ರೆ ವ್ಯಾಲ್ಯೂ ರೂಟ್ 3 ಡಿವೈಡೆಡ್ ಬೈ 2 ರೂಟ್ 2 ಪ್ಲಸ್ 2 ರೂಟ್ 6 ಬಂತು. ಛೇದದಲ್ಲಿ ನಮಗೆ ರೂಟ್ ಇದೆ. ಸೊ ಈ ರೂಟನ್ನು ರಿಮೂವ್ ಮಾಡಬೇಕಾದ್ರೆ ನಾವು ಈಗಾಗಲೇ 9ನೇ ತರಗತಿಯಲ್ಲಿ ಅಥವಾ ನೀವು 10ನೇ ತರಗತಿಯಲ್ಲಿ ಛೇದವನ್ನು ಅಕರ್ಣೀಕರಿಸೋದು, ಕರ್ಣಿಗಳು ಅಂತ ಹೇಳಿ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡಿದ್ದಾರೆ. ಶರ್ಟ್ಸ್ ರ್ಯಾಷನಲೈಸಿಂಗ್ ದ ರೈಟ್ ದಿಸ್ ಒನ್, ರೂಟ್ 3 ಡಿವೈಡೆಡ್ ಬೈ 2 ರೂಟ್ 6 ಪ್ಲಸ್ 2 ರೂಟ್ 2. ಸೊ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮೀನ್ಸ್ multiplying the numerator and denominator by same terms but with opposite sign. ಇಲ್ಲಿ ಏನಿದೆಯಲ್ಲ ಅದೇ ಸಂಖ್ಯೆಗಳಿಂದ ಗುಣಿಸಬೇಕು ಮತ್ತು ಭಾಗಿಸಬೇಕು. ಆದರೆ ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್ ಇದ್ದರೆ ಇಲ್ಲಿ ಪ್ಲಸ್. ಸೊ 2 ರೂಟ್ 6 ಮೈನಸ್ 2 ರೂಟ್ 2 ಇವೆರಡೂ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಆ್ಯಸ್ ಇಟ್ ಈಸ್ ವ್ಯಾಲ್ಯೂ ಬರ್ತದೆ. ಸೊ ನಾವು ಡಿನಾಮಿನೇಟರ್ ನೋಡಿ, ಇಟ್ ಈಸ್ ಆಫ್ ದ ಫಾರ್ಮ್ a ಪ್ಲಸ್ b ಇಂಟು a ಮೈನಸ್ b, a ಪ್ಲಸ್ b ಇಂಟು a ಮೈನಸ್ b. ಸೊ ಇಟ್ ಬಿಕಮ್ಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. So 2 root 6 square minus 2 root 2 square. ನಂತರ ರೂಟ್ 3 ದಿಂದ ಮಲ್ಟಿಪ್ಲೈ ಮಾಡ್ತೀವಿ, 2 ಆ್ಯಸ್ ಇಟ್ ಈಸ್, ರೂಟ್ 3 ಇಂಟು ರೂಟ್ 6 ಈಸ್ ರೂಟ್ 18 ಮೈನಸ್ 2 ಆ್ಯಸ್ ಇಟ್ ಈಸ್, ರೂಟ್ 3 ಇಂಟು ರೂಟ್ 2 ಈಸ್ ರೂಟ್ 6 ವಿತ್ 2 ಔಟ್ಸೈಡ್, 2 ರೂಟ್ 6 ಆಯಿತು. ಸೊ ನಾವು ಡಿನಾಮಿನೇಟರ್ ಈಸ್, ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್ 2 ಇಂಟು root 18 can be written as 9 into 2 minus 2 root 6 divided by. So 2 square is 4 and root 6 square will be 6. So 4 into 6 ಅಂದರೆ root square ಮತ್ತು square cancel ಆಗುತ್ತೆ. 4 into 6 will be 24. ಅದೇ ರೀತಿಯಾಗಿ this one 2 square is 4, root 2 square is 2. So 4 into 2 is 8, right? So now here ರೂಟ್ 9 ವ್ಯಾಲ್ಯೂ ನಾವು ಔಟ್ಸೈಡ್ ತೆಗೆದುಕೊಂಡ್ರೆ 9ರ ವರ್ಗಮೂಲ 3. ಸೊ 3ನ್ನು ಹೊರಗಡೆ ತೆಗೆದುಕೊಂಡಾಗ ಇಲ್ಲಿ ಆಲ್ರೆಡಿ 2 ಇದೆ, 2 ಇಂಟು 3 ಇಟ್ ವಿಲ್ ಬಿ 6. ಸೊ 6 ರೂಟ್ 2, 6 ರೂಟ್ 2 ಅರ್ಥ ಆಯ್ತಲ್ಲ. 9ರ ವರ್ಗಮೂಲ 3, 3ನ್ನು 2ರಿಂದ ಗುಣಿಸಿದರೆ 6 ಆಯಿತು, ರೂಟ್ 2 ಆ್ಯಸ್ ಇಟ್ ಈಸ್ ಉಳಿದಿರತಕ್ಕಂಥ ಅಂಶ. ಸೊ ಮೈನಸ್ 2 ರೂಟ್ 6 ಡಿವೈಡೆಡ್ ಬೈ
24 ಮೈನಸ್ 8 ಈಸ್ 16. ಇವಾಗ ಇಲ್ಲಿ ಕರ್ಣೀಯ ಪಕ್ಕದಲ್ಲಿರುವಂತಹ ಸಹಗುಣಕ 2 ಮತ್ತು 6 ಇದೆ. 2 ಮತ್ತು 6ರಲ್ಲಿ ನಾವೇನು ಮಾಡ್ಬೋದು, 3 ಕಾಮನ್ ತೆಗೆದುಕೊಳ್ಬೋದು, ಸಾರಿ 2 ಕಾಮನ್ ತೆಗೆದುಕೊಳ್ಬೋದು. ವಿ ಕ್ಯಾನ್ ಟೇಕ್ 2 ಕಾಮನ್, ಸೊ ಇಟ್ ವಿಲ್ ಬಿ 2√2 ಮೈನಸ್ ಇಲ್ಲಿ ಏನು ಉಳಿತಪ್ಪ ಅಂತಂದರೆ, ಸಾರಿ 2 ಕಾಮನ್ ತೆಗೆದುಕೊಂಡಾಗ ಇಲ್ಲಿ 3 ಉಳಿತು. 2 into 3 will be 6. Take 2 common here. So inside the bracket 3√2 minus. Now 2 and 16 gets cancelled. 2 ones are 2 8s are. Therefore the remaining value is 3√2 minus √6 divided by 8. I will explain this problem once again. Cos 45 divided by sec 30 plus cosec 30 value ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. Cos 45 is 1/√2, sec 30 is 2/√3 plus cosec 30 is 2 ಆಯಿತು. ಇವಾಗ √3 2ದಿಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇಟ್ ವಿಲ್ ಬಿಕಮ್ 2√3. 1 into 2 is 2. ಸೊ √3 into 1 is √3 ಆಯಿತು. ಇವಾಗ ಏನು ಮಾಡಬೇಕು, ಒಳ ಅಂಶಗಳನ್ನು ಹೊರ ಅಂಶಗಳನ್ನು ಗುಣಿಸಬೇಕು. 1 into √3, ಆಮೇಲೆ √2 into 2 plus √3, ಅಥವಾ ರೆಸಿಪ್ರೊಕೇಟ್ ಮಾಡಿದ್ರು ಕೂಡ ಅದೇ ಆಗುತ್ತೆ. ಸೊ 1 into √3 is √3, √2 into this term, that is 2 into √2 plus 2 into √6, 2 into √3 is √6. ಇವಾಗ ಈ ಬಂದಿರುವಂತಹ ಬೆಲೆಯನ್ನು ಛೇದವನ್ನು ಅಕರ್ಣೀಕರಿಸಬೇಕು, ಬಿಕಾಸ್ ದ ಡಿನಾಮಿನೇಟರ್ ಈಸ್ ಇನ್ ಟರ್ಮ್ಸ್ ಇಟ್ ಈಸ್ ಇರ್ರ್ಯಾಷನಲ್. ಸೊ ಹೀಗಿದ್ದಾಗ ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಸೈನ್ ಇರುವಂಥ ಸಂಖ್ಯೆಯಿಂದ ಗುಣಿಸ್ತೀವಿ. ಸೇಮ್ ಟರ್ಮ್ with minus sign, numerator as well as denominator. Now this becomes of the form a plus b into a minus b. ಹಾಗಿದ್ರೆ a plus b into a minus b ಅಂದರೆ a square minus b square ಆಯಿತು. ಹಾಗಿದ್ರೆ √2 into √6 into √3 is √18 and 2 as it is, √3 into √2 is √6. Now 2√6 whole square means 2 ವರ್ಗ 4, √6 and square gets cancelled, it will be 6. So 6 into 4 is 24. ಅದೇ ರೀತಿಯಾಗಿ it will be 8. Now √18 can be written as 9 into 2. Take that 9 outside. 9 ಹೊರಗಡೆ ತೆಗೆದುಕೊಂಡ್ರೆ 3 ಆಯಿತು. 3 into 2 will be 6. √2 as it is minus 2√6 divided by divided by 16 as it is. ಈ 2 ಮತ್ತು 6 ಅಲ್ಲಿ 2 ಕಾಮನ್ ಇದೆ, ಟೇಕ್ ಇಟ್ ಔಟ್ಸೈಡ್. ದ ರಿಮೈನಿಂಗ್ ಟರ್ಮ್ ವಿಲ್ ಬಿ 3 √2 ಮೈನಸ್ √6. ಇವಾಗ 2 ಮತ್ತು 16ಅಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. 2 1s are 2 8s are 16. Therefore the remaining term is 3 √2 minus 6 divided by 8. So this is the second problem. So take down the screenshot and come to the next problem. Yes, ಪ್ರಾಬ್ಲಮ್ ನಂಬರ್ 4, ಡೂ ಇಟ್ ಯುವರ್ ಸೆಲ್ಫ್. ಬಹಳ ಈಸಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಇದೆ. ನೀವು ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ದಟ್ ಈಸ್ ಪ್ರಾಬ್ಲಮ್ ನಂಬರ್ 5. ದ ಪ್ರಾಬ್ಲಮ್ ನಂಬರ್ 5 ಈಸ್ 5 sec cos square 60 plus 4 sec square 30 minus tan square 45 divided by sin square 30 plus cos square 30. ಇದರ ಬೆಲೆಯನ್ನು ಕಂಡುಹಿಡಬೇಕು. ನೋಡಲಿಕ್ಕೆ ಪ್ರಾಬ್ಲಮ್ ದೊಡ್ಡದೇನಿಸ್ತಿದೆಯಲ್ಲ, ನಾವು its problem is very easy. Just you have to substitute the values of trigonometric ratios. ಚಾರ್ಟಲ್ಲಿ ಇರ್ತಕ್ಕಂಥ ಬೆಲೆಗಳನ್ನು ಒಂದೊಂದಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು, ಸಿಂಪ್ಲಿಫಿಕೇಷನ್ ಮಾಡಬೇಕು. ಅದನ್ನು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಎಸ್, ಸ್ಟಾರ್ಟ್ ದಿಸ್ ಪ್ರೊಸೆಸ್. ನೌ 5 as it is, cos of 60 is our values. Now substitute the values. That is equal to 5 into cos of 60 is 1/2 whole square. Cos 60 is 1/2 plus 4 into sec of 30. Sec 30 value is, that is 2/√3, its square, minus tan 45 is 1 whole square, divided by sin 30 is 1/2, its square, plus cos of 30 is √3/2, its square. So values ಅನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. cos of 60 is 1/2, cos 60 is 1/2, sec 30 is 2/√3, sec of 30 is 2/√3, and tan of 45, tan 45 is 1, sin 30 is 1/2, and cos of 30 is 1/√3/2. Now 5 as it is, 1 square is 1, 2 square is 4, that is 1/4, plus
4 ಆ್ಯಸ್ ಇಟ್ ಈಸ್, 2 ವರ್ಗ 4, 2 square is 4, root 3 square is square and root gets cancelled, that will be 3, minus 1 square is 1 divided by. Now this is 1 by 2 means 1 by 2 square is 1 by 4 plus root 3 upon 2 whole square. So that is root 3 square is 3, 2 square is 4. Just see here the important part, 1 by 4 plus 3 by 4. So ಇವೆರಡರ ಛೇದ ಎಷ್ಟಿದೆ? 4 ಇದೆ. ಸೊ ಛೇದಗಳು ಸಮನಾಗಿದ್ದಾಗ ಲಸ ಒಂದೇ ಆಗಿಬಿಡುತ್ತೆ 4. ಸೊ 1 plus 3 ಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಆ್ಯಡ್. ಸೊ 1 plus 3 is nothing but 4. 4 by 4 that will be 1. 4 by 4 will be 1. ಕ್ಯಾನ್ಸಲ್ ಆಗಿದ್ದು ಡಿನಾಮಿನೇಟರ್ 1 ಬಂತು. ಛೇದ 1 ಬಂದಾಗ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಅದನ್ನು ಏನು ಮಾಡ್ಬೋದು? ಬಿಟ್ಬಿಡ್ಬೋದು. ಸೊ ಜಸ್ಟ್ ವಿ ಆರ್ ಫೋಕಸಿಂಗ್ ಆನ್ ದ ನ್ಯೂಮಿನೇಟರ್ ಪಾರ್ಟ್. ದಿಸ್ ಟೋಟಲ್ ಪಾರ್ಟ್ ಈಸ್ 1, ರೈಟ್? ಸೊ 5 by 4, 5 into 1 is 5, 5 upon 4 plus 4 into 4 16, 16 upon 3 minus 1. So we are going to remove this part because this total part is denominator is 1. Now that is equal to, ಇಲ್ಲಿ ಲಸ ನೋಡಿ 4 ಮತ್ತು 3 ಇದೆ, ಇಲ್ಲಿ ಛೇದ 1 ಇದೆ. 4 ಮತ್ತು 3 ಲಸ 12, 4 3s are 12, ರೈಟ್? ಸೊ 4 ಎಷ್ಟಲೇ 12, 4 3ಲೇ 12, 3 ಎಷ್ಟಲೇ 12, 3 4ಲೇ 12, 1 ಎಷ್ಟಲೇ 12, 1 12ಲೇ 12. ಸೊ 5 3s are 15, 16 4s are 16 4ಲೇ 64, 64 minus 1 12s are 12. So 64 plus 15, 60 plus 10, 70, 79 minus 12 upon 12. So 79 minus 12, 9 minus 2 is 7, 7 minus 1 is 6. So 67 upon 12 is the right answer of this one. So take down the screenshot and come to the next problem. Problem number 2, choose the correct options. They have given some problem and given the options A, B, C, D. After solving this, what is the correct option? ಇದನ್ನು ನಾವು ಸಾಲ್ವ್ ಮಾಡಿದ ನಂತರ ಈ ಬೆಲೆ ಯಾವುದಕ್ಕೆ ಸಮನಾಗಿರುತ್ತೆ? sin 60ಗೆ, cos 60, tan 60 ಅಥವಾ sin 30ಗೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಟ್ ಈಸ್ 2 into tan 30, 2 into tan 30. Tan 30 value is 1 upon root 3. Tan of 30 is 1 by root 3 divided by 1 plus tan square 30. 1 plus tan square 30, again that is 1 upon root 3 whole square. Now this is 2 by root 3 upon 1 plus 1 upon root 3 square means that is 3. So now see here, that is 2 by root 3 divided by 3 into 1 is 3, 3 plus 1 is 4, 4 by 3, 4 by 3. So now this 3 can be written as, I will write 2 by root 3 as it is, and the 4 by 3 becomes 3 by 4 and 3 by 4. Now ಈ 3 ಮತ್ತು root 3 ಅನ್ನು ಕ್ಯಾನ್ಸಲ್ ಮಾಡಬೇಕು. ಸೊ this 3 can be written as root 3 into root 3 because root 3 whole square is 3, right? So therefore 3 and root 3 gets cancelled. Then 2 1s are 2 2s are. Therefore the remaining thing is root 3 by 2. So root 3 by 2. So root 3 by 2 ಬೆಲೆ ಯಾವುದ್ರದ್ದಿದೆ? sin 60 cos 60 tan 60 sin 30. ಸೊ ಇವಾಗ ಸೈನ್ ಮೊದಲು ನೋಡೋಣ. ಸೊ ಸೈನ್ ವ್ಯಾಲ್ಯೂ ಈಸ್ ರೂಟ್ 3 by 2 ಇಲ್ಲಿದೆ. ಹಾಗಿದ್ರೆ ಸೈನ್ ಆಫ್ 60 degree is the right answer. Therefore that is nothing but sin 60 is, that is root 3 by 2. Hence the first option is correct. Now come to the second option. Sin of 2a equal to 2 sin a is true when a is. ಇವೆರಡೂ ಬೆಲೆಗಳು ಪರಸ್ಪರ ಸಮನಾಗಿರ್ತವೆ. ಯಾವ ಬೆಲೆಗೆ? ಎ ಯಾವ ಬೆಲೆಗೆ? ಈ ಬೆಲೆಗಳು ಪರಸ್ಪರ ಸಮನಾಗಿರ್ತವೆ. ಎ ಬೆಲೆ 0 ಡಿಗ್ರಿ ಆದಾಗ, ಅಥವಾ ಎ ಬೆಲೆ 30 ಡಿಗ್ರಿ ಆದಾಗ, 45 ಡಿಗ್ರಿ ಆದಾಗ, 60 ಡಿಗ್ರಿ ಆದಾಗ. ಸೊ ಐ ವಿಲ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಆಪ್ಷನ್, ದಟ್ ಈಸ್ ಎ, ದಟ್ ಈಸ್ 0 ಡಿಗ್ರಿ. ಸೊ 2 into 0 is 0, sin 0 is 0, so its value is 0, right? So now sin of a value is 0 ತುಂಬೋಣ ಇಲ್ಲಿಯೂ ಕೂಡ. sin 0 is 0, 0 into 2 is 0. ಹಾಗಿದ್ರೆ 0 ಬೆಲೆಯನ್ನು ತುಂಬಿದಾಗ ಎರಡೂ ವ್ಯಾಲ್ಯೂ 0 ಆಗ್ತವೆ. Therefore the option A is correct one. Yes? So take down the screenshot and come to the next problem, problem number 5. When
the a plus b is greater than 0 and less than or equal to 90 degree, then find the value of a and b. ಈ ರೀತಿ ಇದ್ದಾಗ a ಮತ್ತು b ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಸೊ ಪ್ರೊಸೀಜರನ್ನು ಫಾಲೋ ಮಾಡ್ಕೊತಾ ಹೋಗೋಣ. a ಮತ್ತು b ಬೆಲೆಯನ್ನು ಕಂಡುಹಿಡಿಯೋಣ. ಯಾವ ಮತ್ತು a ಮತ್ತು b ಗಳ ಬೆಲೆಗಳಿಗೆ ಇದು √3 ಆಗಿರುತ್ತೆ ಮತ್ತು ಇದು 1/√3 ಆಗಿರುತ್ತೆ ಅನ್ನೋದನ್ನು. ಸೊ ನಾವು tan ಆಫ್ a ಪ್ಲಸ್ b ಇಸ್ ಈಕ್ವಲ್ ಟು √3 ಅಂತ ಕೊಟ್ಟಿದ್ದಾರೆ. ಸೊ √3 ವ್ಯಾಲ್ಯೂ ಟ್ಯಾನ್ ಎಲ್ಲಿದೆಪ್ಪ ಅಂತಂದರೆ ದಟ್ ಈಸ್ ಫಾರ್ ದ 60 ಡಿಗ್ರಿ. ಸೊ ಟ್ಯಾನ್ ಆಫ್ ಎ ಪ್ಲಸ್ ಬಿ, ನಾನು √3 ಬದಲಾಗಿ ಟ್ಯಾನ್ ಆಫ್ 60 ಡಿಗ್ರಿ ಅಂತ ಬರಿಬೋದಾ? ಹೌದಾ? ಬಿಕಾಸ್ ಟ್ಯಾನ್ 60 ಈಸ್ √3, ರೈಟ್? ನಾವು ಟ್ಯಾನ್ ಆ್ಯಂಡ್ ಟ್ಯಾನ್ ಗೆಟ್ಸ್ ಕ್ಯಾನ್ಸಲ್, ಈಕ್ವಲ್ ಟು ಸೈನ್ ಇದೆ. ಸೊ ಟ್ಯಾನ್ ಆ್ಯಂಡ್ ಟ್ಯಾನ್ ಗೆಟ್ಸ್ ಕ್ಯಾನ್ಸಲ್, ದೇರ್ ಫಾರ್ a plus b must be equal to 60 degree. Call this equation number 1 because ಇನ್ನೊಂದು ಪಾರ್ಟನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಅದೇ ರೀತಿ ಪ್ರೊಸೆಸ್ ಫಾಲೋ ಮಾಡೋಣ. ಟ್ಯಾನ್ ಆಫ್ a ಮೈನಸ್ ಬಿ ಈಕ್ವಲ್ ಟು 1/√3. ಸೊ ಟ್ಯಾನ್ನ ಯಾವ ಬೆಲೆಗೆ 1/√3 ಇದೆ? ದಟ್ ಈಸ್ ಫಾರ್ ದ 30 ಡಿಗ್ರಿ. ಸೊ ಟ್ಯಾನ್ ಆಫ್ a ಮೈನಸ್ ಬಿ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ದಟ್ ಈಸ್ ಟ್ಯಾನ್ ಆಫ್ 30 degree. Tan of 30 degree. So now again tan and tan gets cancelled here. Therefore a minus b equal to 30 degree. Call this equation number 2. Now equation number 1 ಮತ್ತು equation number 2 ಅನ್ನು ಏನು ಮಾಡೋಣಪ್ಪ ಅಂದರೆ ಆ್ಯಡ್ ಮಾಡೋಣ. ಏಕಕಾಲಿಕ ಸಮೀಕರಣಗಳು ಅಂತ ಹೇಳ್ತೀವಿ, simultaneous equations. So equation number 1 plus equation number 2 ಪ್ಲಸ್ ಯಾಕೆ ಮಾಡ್ತೀವಿ ಅಂದರೆ ಪ್ಲಸ್ ಬಿ ಮತ್ತು ಮೈನಸ್ ಬಿಯಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ. ಸೊ ನೀವು ಮೈನಸ್ ಮಾಡಿದರೆ ಎ ಕ್ಯಾನ್ಸಲ್ ಆಗುತ್ತೆ, ರೈಟ್? ಸೊ ಎ ಪ್ಲಸ್ ಬಿ ಈಕ್ವಲ್ ಟು 60 is the first equation and a minus b equal to 30 degree is the second equation. If you add these two, so plus b minus b gets cancelled. A plus a is 2a equal to that is 30 plus 60, 90 degrees. Therefore the value of a equal to 45. 90 upon 2 is 45. ಹಾಗಿದ್ರೆ a ಬೆಲೆ ಎಷ್ಟು ಬಂತು? 45. ಇನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಬಿ ಬೆಲೆಯನ್ನು ತೆಗಿಬೋದು. ದೇರ್ ಫಾರ್ ವಿ ಕ್ಯಾನ್ ಸೇ ದಟ್ ಈಸ್, ನಾನು ಇಲ್ಲೇ ಮಾಡ್ತೀನಿ, ಪುಟ್ ಎ ಈಕ್ವಲ್ ಟು 45 ಇನ್ ಇಕ್ವೇಷನ್ 1. ಇಕ್ವೇಷನ್ ನಂಬರ್ 1. ಇಕ್ವೇಷನ್ ನಂಬರ್ 1 ಈಸ್ ಎ ಪ್ಲಸ್ ಬಿ ಈಕ್ವಲ್ ಟು 60 ಡಿಗ್ರೀಸ್. A value is 45 plus b equal to 60. Therefore b equal to 60 minus 45. 60 minus 45. Therefore b equal to 15 degrees. ಹಾಗಿದ್ರೆ a ಬೆಲೆ 45 ಡಿಗ್ರಿ ಆದಾಗ ಮತ್ತು b a ಬೆಲೆ 15 ಡಿಗ್ರಿ ಆದಾಗ ಈ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ ಅಂತ ಚೆಕ್ ಮಾಡಿ ನೋಡೋಣ ಒಂದ್ಸಲ. a ವ್ಯಾಲ್ಯೂ 45, b ವ್ಯಾಲ್ಯೂ 15. 45 plus 15 is that is 60. So tan of 60 is √3. Tan 60 is √3. ಸರಿನಾ? Tan of 60 degree is √3. 45 minus 15. 45 minus 15 is 30. So tan 30 is 1/√3. Tan of 30 is √3. ಹಾಗಿದ್ರೆ ನಾವು ಮಾಡಿರುವಂತಹ ಪ್ರಾಬ್ಲಮ್ ಸರಿಯಾಗಿದೆ ಅಂತ. So congratulations, you have completed exercise 11.2 or 14.2 or 8.2 in some textbooks. So ಮತ್ತೆ ಒಂದು ಮುಂದಿನ ಎಕ್ಸಸೈಸ್ ಜೊತೆಗೆ ದಟ್ ಈಸ್ 8.2 ದಟ್ ಈಸ್ ಕಾಂಪ್ಲಿಮೆಂಟ್ರಿ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್, ಆಮೇಲೆ ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಂತಹ ವಿಧಾನಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವು ದಿಸ್ ಈಸ್ ದ ಕಂಪ್ಲೀಷನ್ ಆಫ್ ಎಕ್ಸಸೈಸ್ 11.2 or 8.2 or 14.2 in some textbooks. ಸೊ ಮತ್ತೆ ಒಂದು ಮುಂದಿನ ವಿಡಿಯೋನಿಗೆ ತಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ತ್ರಿಕೋನಮಿತಿಯ ಅನುಪಾತಗಳು ಯಾವುದಕ್ಕೆಪ್ಪ ಅಂತಂದರೆ ಅದು ಪೂರಕ ಕೋನಗಳಿಗೆ ಸಂಬಂಧಪಟ್ಟಂತಹ ತ್ರಿಕೋನಮಿತಿಯ ಅನುಪಾತಗಳು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಟಿಲ್ ದೆನ್ ಎಂಜಾಯ್ ಆ್ಯಂಡ್ ಡು ನಾಟ್ ಫಾರ್ಗೆಟ್ ಟು ಫಾಲೋ ಸಬ್ಸ್ಕ್ರೈಬ್ ಮೈ ಚಾನಲ್ ದಟ್ ಈಸ್ ಮ್ಯಾಥ್ಸ್ ಮಾಸ್ಟರ್. ನಿಮ್ಮ ಒಂದು ಪ್ರೇರಣೆ, ನಿಮ್ಮ ಒಂದು ಇಚ್ಛಾಶಕ್ತಿ ನನಗೆ ಈ ಚಾನಲ್ ಬೆಳೀಲಿಕ್ಕೆ ತುಂಬ ಹೆಲ್ಪ್ ಆಗ್ತಾಯಿದೆ. ಟಿಲ್ ನೌ ಐ ಹ್ಯಾವ್ ಗಾಟ್ 1850 ಫಾಲೋವರ್ಸ್ ಇನ್ ಫೇಸ್ಬುಕ್. 1850 ಫಾಲೋವರ್ಸ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಗಳಿಸಿದ್ದೀನಿ. ಸೊ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಕೊಟ್ಟರೆ ಇನ್ನೂ ಹೆಚ್ಚಿನ ಈ ಚಾನಲ್ ಬೆಳೀಲಿಕ್ಕೆ
ತಮ್ಮ ಒಂದು ಸಹಾಯ ಸಹಕಾರ ಇರುತ್ತೆ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಧನ್ಯವಾದಗಳು. ನಮಸ್ಕಾರ.